ಅಖಿಲ ಕರ್ನಾಟಕ ದಲಿತ ಸೇನೆ ಹೋರಾಟಕ್ಕೆ ಎಲ್ಲಿವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ. ಎಸ್ಸಿಪಿಯಲ್ಲಿ ದಲಿತ ರೈತರಿಗೆ ವಂಚನೆ ಮಾಡಿದಂತ BM ಬಿರಾದರ್ ಅವರಿಗೆ, ದಲಿತ ರೈತರಿಗೆ ಕೊಡಬೇಕಾದಂತ ಸೌಲಭ್ಯಗಳ ವಂಚಿಸಿದಂತ BM ಬಿರಾದರ್ ಅವರಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ವರ್ಗಾವಣೆ ಆಗಲೇಬೇಕು, ಆಗಲೇಬೇನೆ ಹೋರಾಟಕ್ಕೆ ಜಯವಾಗಲಿ, ಅಖಿಲ ಕರ್ನಾಟಕ ದಲಿತ ಸೇನೆ ಹೋರಾಟಕ್ಕೆ ಜಯವಾಗಲಿ. ಬಂಧುಗಳೇ, ಇವತ್ತಿನ ದಿವಸ ಅಖಿಲ ಕರ್ನಾಟಕ ದಲಿತ ಸೇನೆಯ ಒಂದು ತಾಲೂಕು ಸಮಿತಿ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆ ಮೂಲಕ ಒಂದು ಕೃಷಿ ಇಲಾಖೆಯ ಮುಂದೆ BM ಬಿರಾದರ್ ಅವರ ಒಂದು 5 ಹೆಚ್ಚುವರಿ ಹುದ್ದೆಗಳನ್ನು ನೀಡಿ ಇಲ್ಲಿ ಜಂಟಿ ನಿರ್ದೇಶಕರು ಇವರಿಗೆ ಭ್ರಷ್ಟಾಚಾರ ಮಾಡಲು ಇವರಿಗೆ 5 ಹುದ್ದೆಗಳನ್ನು ನೀಡಿ ಇಲ್ಲಿ ಅನೇಕ ಭ್ರಷ್ಟಾಚಾರಗಳನ್ನು ಈ ಅಧಿಕಾರಿ ಮಾಡುತ್ತಿದ್ದಾರೆ. ಆದ್ದರಿಂದ ಇವತ್ತು ನಾವು ಅವರನ್ನು ವರ್ಗಾವಣೆ ಮತ್ತು ಅವರ ಮೇಲೆ ಇಲಾಖೆ ತನಿಖೆ ನಡೆಸಿ ಅವರಿಗೆ ಒಂದು ಕಾನೂನಿನ ಅಡಿಯಲ್ಲಿ ಒಂದು ಕ್ರಮ ಜರುಗಿಸಲು ಮತ್ತು ಅವರು ಇಲ್ಲಿಂದ ವರ್ಗಾವಣೆ ಆಗಲು ಇವತ್ತು ನಾವು ಒಂದು ವರದಿ ಮುಖಾಂತರ ನಾವು ಇವತ್ತು ಕಾರ್ಯಕರ್ತರಾದರು. ಬಂಧುಗಳೇ, ಬಿರಾದರ್ ಅವರು ಕೃಷಿ ಹೊಂಡ ಮತ್ತು ತಾಡಪತ್ರೆ ಹಾಗೂ ರಾಶಿ ಮಿಷನ್ ಚೆನ್ನಿ ಫಂಡಿಂಗ್ ಈಗ ಆ ಊರಾಗ ರೈತರಿಗೆ ಗೊತ್ತಿಲ್ಲ ನಮ್ಮ ಹೊಲದಾಗಿರೋ ಬದು ನಿರ್ಮಾಣ ಆಗ್ತದೆ. ಆ ಬದು ನಿರ್ಮಾಣದ ಕಾಮಗಾರಿ ಕೂಡ ಇವತ್ತೇನದ NMR ತೆಗೆದು ಇಲ್ಲೇ ಕಿಸನದ ಬಿಲ್ ನೋಟಿ ಮಾಡ್ಯಾರ. ಅದ ಕಾರಣ ಅದ್ರ ಮ್ಯಾಗ ಇದ್ರ ಕಠಿಣ ಒಂದು ಶಿಕ್ಷೆ ಅನುಭವಿಸಬೇಕಾಗತ್ತೆ ನಾವು ಅವ್ರನ್ನ ಕೇಳ್ಕೊಳ್ತೇನೆ. ಜೊತೆಗೆ ಇಲ್ಲೇನಿಲ್ಲ, ಖಾಸಗಿ ವ್ಯಕ್ತಿಗಳ ಕಾರವಾರ ಬಹಳ ಅದಿಲ್ಲ. BM ಬಿರಾದರ್ ಅವರು ಏನದ ಅಂದ್ರೆ ಮೇಲಾಧಿಕಾರಿಗಳನ್ನು ಪುಣ್ಯಲಿಂಗ ಇವತ್ತು 5 ಹುದ್ದೆಗಳು ಕೊಂಡ್ರ ನಾನು DD ಸಾಹೇಬ್ರು ಗೊತ್ತದೇನು ಗೊತ್ತಿಲ್ಲ. ಸುಮಾರು 1 ವರ್ಷ ಹಿಂದುಗಡೆನೆ ಅವರು ವರ್ಗಾವಣೆ ಆದೇಶ ಆಗಿದೆ ಇಲ್ಲಿಂದ. ಆ ವರ್ಗಾವಣೆ ಆದೇಶದಲ್ಲೂ ಕೂಡ ನಿಮ್ಮ ಒಂದು ಕಟಾಕಪ ಆಶೀರ್ವಾದದಿಂದ ಇವತ್ತವರು ಸತತವಾಗಿ 5 ಹುದ್ದೆಗಳಲ್ಲಿ ಎಲ್ಲಾ ಹುದ್ದೆಗಳಲ್ಲಿ ಅವರು ಬೋಗಸ್ ಎಲ್ಲಾ ಬಿಲ್ಗಳು ಮಾಡೋದು, ಬೋಗಸ್ ಇದು ಮಾಡೋದು. ಆಮ್ಯಾಗ ಇವ್ರಿಗೆ ಬರ್ತಕ್ಕಂಥ ಎಲ್ಲಾ ಏನು ರಸಗೊಬ್ಬರ ಅಂಗಡಿಗಳು ಅವ್ರ ಕಡೆ ಪ್ರತಿ ತಿಂಗಳು 10 ತಗೊಳ್ಳೋದು, ಅವ್ರ ಮ್ಯಾಗ ಕಳಪೆ ಬೀಜ ಮತ್ತು ಕಳಪೆ ಸಾಮಗ್ರಿ ಮಾಡಕ್ಕೆ ಅವ್ರಿಗೆ ಏನಾದ ಅವಕಾಶ ಮಾಡಿಕೊಟ್ಟಿರ್ತಾರೆ. ಹೀಗೆ ನಾವು ಹಲವಾರು ಬಾರಿ ಮೌಖಿಕವಾಗಿ ಲಿಖಿತವಾಗಿ ದೂರು ಕೊಟ್ಟರು ಕೂಡ ಇವತ್ತು ಮೇಲಾಧಿಕಾರಿಗಳು ಅವ್ರ ಮ್ಯಾಗ ಕೃಪಾ ಆಶೀರ್ವಾದ ಇರೋದ್ರಿಂದ ಅವರು ಇಡೀ ತಾಲೂಕಿನಾಗ 10 ವರ್ಷದಿಂದ ಬೇರು ಬಿಟ್ಟರ. ಅವ್ರಿಗೆ ಇಲ್ಲಿ ಯಾವುದೇ ತರದ ಭಯ ಇಲ್ಲ. ರಾಜಾರೋಷವಾಗಿ ಒಂದು ಭ್ರಷ್ಟಾಚಾರ ಮಾಡ್ತಾರ. ದಯವಿಟ್ಟು ಮೇಲಾಧಿಕಾರಿಗಳು ತಗೋಬೇಕು. 1 ವಾರದಾಗ ತಾವೇನಾದ ಇವ್ರಿಗೆ ಇಲ್ಲಿಂದ ವರ್ಗಾವಣೆ ಮಾಡಿ ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು. ಒಂದು ವೇಳೆ ಜರುಗಿಸುವಾಗ ನಾವು ಮುಂದೆ ಮತ್ತೆ DD ಅವರ ಆಫೀಸ್ ಮುಂದೆ ಒಂದು ಬೃಹತ್ ಒತ್ತಿಗೆ ಜನರಿಂದ ಕೊಡ್ತಾರೆ. ಅನೇಕ ಇವರು ನಮ್ಮಲ್ಲಿ ದಾಖಲಾತಿಗಳಿದ್ದು ಈಗಾಗಲೇ ನಾವು ಲೋಕಾಯುಕ್ತ ಕೂಡ ಕೊಟ್ಟಿದ್ದು. ಇವರು ಅನೇಕ ಹಗರಣಗಳಲ್ಲಿ ಬಹಳಷ್ಟು ಸಲ ನಾವು ಹೇಳಿದ್ರು, ಯಾವುದು ಇವರು ನಮ್ಗೆ ಕೇಳಿಲ್ಲ. ಸಂಘಟನೆದವರಲ್ಲಿ ಹೊರಗಿನವ್ರಿಗೆ ಧರಣಿ ಮಾಡೋದು ಅಷ್ಟೇ ಅಲ್ಲ, ಈ ಧರಣಿ ಮೂಲಕ ಒಂದು ಎಚ್ಚರಿಕೆ ಕೊಡ್ತೇವೆ. ಬೇಕಾದ್ರೆ ನಾವು ಏನಾದರೂ ಸುಳ್ಳು ಹೇಳಿದ್ರೆ ಆಗಲಿ ನಮ್ಮ ಮ್ಯಾಗ ನೀವು ಕಠಿಣ ಕ್ರಮ ಹೊರಸ್ರಿ. ಒಂದು ವೇಳೆ ಆ ವ್ಯಕ್ತಿ ಇವತ್ತು ಯಾವ ಆಧಾರ ಮ್ಯಾಗ ನೀವು ಅವರಿಗೆ 5 ಉದ್ಯೋಗವನ್ನು ನೀಡಿದ್ರಿ. ಇವತ್ತು JD ಅವರು ಬರಬೇಕಾಗಿತ್ತು. ಇವತ್ತು JD ಅವರು GD ಅವರು ಪಾಪ ಅವ್ರು ಚಾರ್ ತೊಂದ್ರೆ ಗೊತ್ತು. ಭಗವಾನ್ ಕಿ ಭಗವಾನ್ ಕಿ ಅಖಿಲ ಕರ್ನಾಟಕ ದಲಿತ ಸೇನೆ ತಾಲೂಕಾ ಸಮಿತಿ ಆನಂದ ಹೋರಾಟಕ್ಕೆ, ಅಖಿಲ ಕರ್ನಾಟಕ ದಲಿತ ಸೇನೆ ತಾಲೂಕಾ ಸಮಿತಿ ಆನಂದ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು.